ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ಕಾಟೇರನಿಗೆ ನಿತ್ಯ ನರಕ ದರ್ಶನವಾಗ್ತಿದೆ. ಈಗಾಗಲೇ ಡಿ ಗ್ಯಾಂಗ್ ವಿರುದ್ಧ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಒಂದಷ್ಟು ಸೆಕ್ಷನ್ಗಳು ದಾಸನ ವಿರುದ್ಧ ದಾಖಲಾಗಿದೆ. ಇದು ಯಾವ ರೀತಿ ಸಂಕಷ್ಟ ತಂದೊಡ್ಡಬಹುದು ಅನ್ನೋದರ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ದಾಸನ ವಿರುದ್ಧ ಸಾಲು ಸಾಲು ಸೆಕ್ಷನ್ಸ್ ದಾಖಲು. ಕೇಸ್ ಸಾಬೀತಾದ್ರೆ ಕಾಟೇರ ಲಾಕ್ ಫೇಕ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾಯಿತು. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಿತ್ಯ ನರಕ ಯಾತನೆ ಅನುಭವಿಸುತ್ತಿರುವ ದಾಸನ ವಿರುದ್ಧ ಸಾಲು ಸಾಲು ಸೆಕ್ಷನ್ಗಳು ದಾಖಲಾಗಿವೆ. ರೌಡಿ ವಿರುದ್ಧದ ಸೆಕ್ಷನ್ಸ್. ನಂಬರ್ 1 IPC ಸೆಕ್ಷನ್ 302 ಅಪರಾಧ ಕೊಲೆ ಆರೋಪ, ಶಿಕ್ಷೆ ಜೀವಾವಧಿ ಅಥವಾ ಮರಣ ದಂಡನೆ ಮತ್ತು ದಂಡ. ನಂಬರ್ 2 IPC ಸೆಕ್ಷನ್ 363 364A ಅಪರಾಧ ಕಿಡ್ನಾಪ್ ಕೊಲೆ ಉದ್ದೇಶ, ಶಿಕ್ಷೆ ಜೀವಾವಧಿ ಅಥವಾ ಮರಣ ದಂಡನೆ ಮತ್ತು ದಂಡ. IPC ಸೆಕ್ಷನ್ 201 ಅಪರಾಧ ಸಾಕ್ಷ್ಯನಾಶ, ಶಿಕ್ಷೆ 7 ವರ್ಷದವರೆಗೂ ಜೈಲು ಮತ್ತು ದಂಡ. ನಂಬರ್ 4 IPC ಸೆಕ್ಷನ್ 506 ಅಪರಾಧ ಕ್ರಿಮಿನಲ್ ಬೆದರಿಕೆ, ಶಿಕ್ಷೆ 2 ವರ್ಷ ಜೈಲು ಅಥವಾ ದಂಡ. ನಂಬರ್ 5 IPC ಸೆಕ್ಷನ್ 330 ಅಪರಾಧ ಮಾರಣಾಂತಿಕ ಹಲ್ಲೆ, ಶಿಕ್ಷೆ 7 ವರ್ಷದವರೆಗೂ ಜೈಲು ಮತ್ತು ದಂಡ. ನಂಬರ್ 6 IPC ಸೆಕ್ಷನ್ 120A ಅಪರಾಧ ಅಪರಾಧಿಕ ಕೃತ್ಯ, ಶಿಕ್ಷೆ ಅಪರಾಧದ ಆಧಾರದ ಮೇಲೆ ಜೈಲು. IPC ಸೆಕ್ಷನ್ 384 ಅಪರಾಧ ಸುಲಿಗೆ, ಶಿಕ್ಷೆ 3 ವರ್ಷ ಜೈಲು. IPC ಸೆಕ್ಷನ್ 148 ಅಪರಾಧ ಮಾರಕಾಸ್ತ್ರಗಳ ಬಳಕೆ, ಶಿಕ್ಷೆ 3 ವರ್ಷ ಜೈಲುವಾಸ. ನಂಬರ್ 9 IPC ಸೆಕ್ಷನ್ 120B ಅಪರಾಧ ಒಳಸಂಚು, ಶಿಕ್ಷೆ 2 ವರ್ಷ ಮೇಲ್ಪಟ್ಟ ಶಿಕ್ಷೆ. ನಂಬರ್ 10 IPC ಸೆಕ್ಷನ್ 355 ಅಪರಾಧ ಒತ್ತಡ ಹೇರಿ ಹತ್ಯೆ, ಶಿಕ್ಷೆ 2 ವರ್ಷ ಜೈಲು ಶಿಕ್ಷೆ. ನಂಬರ್ 11 IPC ಸೆಕ್ಷನ್ 143 ಅಪರಾಧ ಕಾನೂನು ಬಾಹಿರ ಸಭೆ, ಶಿಕ್ಷೆ 6 ತಿಂಗಳು ಜೈಲು ಶಿಕ್ಷೆ. ನಂಬರ್ 12 IPC ಸೆಕ್ಷನ್ 147 ಅಪರಾಧ ಗಲಭೆ, ಶಿಕ್ಷೆ 2 ವರ್ಷ ಜೈಲುವಾಸ. IPC ಸೆಕ್ಷನ್ 149 ಅಪರಾಧ ಗುಂಪಲ್ಲಿ ಸೇರಿ ಹಲ್ಲೆ, ಶಿಕ್ಷೆ ಅಪರಾಧದ ಆಧಾರದ ಮೇಲೆ ಜೈಲು. ಹೀಗೆ ಕೊಲೆ ಸಾರಥಿ ವಿರುದ್ಧ ಸೆಕ್ಷನ್ಗಳು ದಾಖಲಾಗಿದ್ದು ಬಳ್ಳಾರಿ ಜೈಲಲ್ಲೇ ದಾಸ ಲಾಕ್ ಆಗುವುದು ಫಿಕ್ಸ್ ಎನ್ನುವಂತಾಗಿದೆ. ಏನಾಗಲಿದೆ ಅಂತ ಸದ್ಯದಲ್ಲೇ ಕಾದು ನೋಡಬೇಕಿದೆ. ಈ ಬಾರಿ ಮುಂಗಾರಿನಲ್ಲಿ ಉತ್ತಮ ಮಳೆಯಾಗಿದ್ದು ರೈತರು ಬೆಳೆದ ಬೆಳೆಯ ಇಳುವರಿ ಚೆನ್ನಾಗಿ ಬಂದಿದೆ. ಆದರೆ ಅನ್ನದಾತರ ಪಾಲಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಹೆಸರುಕಾಳು ಒಣಗಿಸಲು ಅನ್ನದಾತ ಪರದಾಟ, ಉತ್ತಮ ಬೆಲೆ ಇದ್ರೂ ಮಾರಾಟ ಮಾಡದ ಸ್ಥಿತಿ. ರಾಶಿ ಹೆಸರುಕಾಳು ಬೆಳೆದ ಬೆಳೆ ಜೋಪಾನ ಮಾಡ್ತಿರುವ ರೈತರು. ಇದು ಧಾರವಾಡ, ನವಲಗುಂದ, ಕುಂದಗೋಳ ಹಾಗೂ ಅಣ್ಣೇಕೆರೆ ತಾಲೂಕಿನ ಭಾಗದ ಸಾಮಾನ್ಯ ದೃಶ್ಯ. ರಾಜ್ಯಾದ್ಯಂತ ಮುಂಗಾರಿನ ಹೆಚ್ಚಿನ ಮಳೆಯಾಗಿದ್ದು ಹೆಸರುಕಾಳು ಬೆಳೆದ ರೈತರು ಉತ್ತಮ ಇಳುವರಿಯೂ ಪಡೆದಿದ್ದಾರೆ. ಆದರೆ ಸೂಕ್ತ ಸಮಯಕ್ಕೆ ಮಾರಾಟ ಮಾಡಲು ಸಾಧ್ಯವಾಗದೆ ರೈತರು ಕಂಗಾಲಾಗಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಲ್ ಹೆಸರುಕಾಳಿಗೆ 8,682 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದ್ದು ಖರೀದಿ ಕೇಂದ್ರಗಳು ಆರಂಭಗೊಂಡಿವೆ. ಆದರೆ ತೇವಾಂಶ 12% ಬಂದಾಗ ಮಾತ್ರ ಖರೀದಿ ಮಾಡಲಾಗುತ್ತದೆ. ಇದೇ ವಿಚಾರ ರೈತರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ನಮಗ ಬಿಸಿಲಿಲ್ಲಾರ್ರಿ ನೋಡ್ರಿ ಅಲ್ಲಿ ತಳಪರಿ ಹಾಕಿ ಮುಚ್ಕೊಂಡ್ ಎಲ್ಲಾ ಕುಂತ್ ಬಿಟ್ಟೇವ್ರಿ. ನಾವು ಬಿಸಿಲಕ್ಕ ಗೌರ್ಮೆಂಟ್ ಖರೀದೇವ್ರಿ ಏನಂತಾರ್ರಿ, ನಮ್ಗೆ ಒಣಗಿದ ಕಾಳು ಕೊಡಂತಾರ್ರಿ. ನಮಗ್ 12 ಡಿಗ್ರಿ ಬರ್ಬೇಕಂತಾರ್ರಿ. 8 ಡಿಗ್ರಿ ಕೊಡಕ್ ಹೋದ್ರ ನಮ್ಗ ಅದು ಬಿಸಿಲಿಲ್ರಿ.
ಕಾಳೆಲ್ಲ ಇದಾಗೈತ್ರಿ ನಿಮ್ಗ ಕಾಳ್ ಕಪ್ಪಾಗೈತಿ ಹಂಗಾಗೈತಿ ಅಂತಾರಿ ಮಳಿ ಕ್ಲೈಮೇಟಿನ್ ಮ್ಯಾಗರಿ ಅದು ಒಳಗ್ ಮುಚ್ಚಿಟ್ಬಿಟ್ಟೇವಿ ಟ್ರಾಕ್ಟರ್ ಕಟ್ಟಿ ಇಟ್ಬಿಟ್ಟೇವ್ರಿ ಈಗ ಅವು ಜಿಟಿ ಮಳೆಯಿಂದ ಹೆಸರು ಕಾಳು ಒಣಗಿಸಲು ಸಾಧ್ಯವಾಗ್ತಿಲ್ಲ. ತಡವಾಗಿ ಕಾಳು ಒಣಗಿಸಿ ಮಾರಾಟ ಮಾಡೋಣ ಅಂದ್ರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಡೆಡ್ಲೈನ್ ನೀಡಿದೆ. ಈ ಅವಧಿ ಮುಗಿದ ಬಳಿಕ ಮಧ್ಯವರ್ತಿಗಳು ಕಡಿಮೆ ಬೆಲೆಗೆ ಖರೀದಿಯನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಮಳೆ ಬಿಸಿಲಿನ ಕಣ್ಣಾ ಮುಚ್ಚಾಲೆ ಆಟದಿಂದ ರೋಸಿ ಹೋಗಿದ್ದು ಕೆಲವರು ಮಧ್ಯವರ್ತಿಗಳಿಗೆ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡುವ ಅವಧಿಯನ್ನ ವಿಸ್ತರಣೆ ಮಾಡುತ್ತಾ ಕಾದ್ ನೋಡಬೇಕಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಎಲ್ಲರಂತೆ ಆ ಕುಟುಂಬಸ್ಥರು ಗಣೇಶನನ್ನ ಕೂರಿಸಿದ್ರು. ಚಿನ್ನದ ಸರ, ಹೂವು, ಹಣ್ಣುಗಳಿಂದ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದ್ರು. ಬಳಿಕ ಅದ್ಧೂರಿಯಾಗಿ ಗಣಪನ ಮೂರ್ತಿಯ ವಿಸರ್ಜನೆಯೂ ಮಾಡಿದ್ರು. ಆದರೆ ವಿಸರ್ಜನೆ ಮಾಡಿ ಬಂದ ನಂತರ ತಾವು ಮಾಡಿದ ಎಡ್ವಟ್ಟು ಗೊತ್ತಾಗಿ ಪರದಾಡಿದ್ರು. ಏನದು ನೀವೇ ನೋಡಿ. ಗಣೇಶ ವಿಸರ್ಜನೆ ಜೋಶ್ನಲ್ಲಿ ಎಡವಟ್ಟು. ವಿನಾಯಕನ ಜೊತೆ ಚಿನ್ನದ ಸರವು ನೀರಿಗೆ. ಚೌತಿಯಂದು ಬೆಂಗಳೂರಿನ ಗಲ್ಲಿಯಲ್ಲೂ ಗಣೇಶೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಮನೆಯಲ್ಲೂ ಜನ ಶ್ರದ್ಧಾ ಭಕ್ತಿಯಿಂದ ಗಣೇಶನ ಕೂರಿಸಿ ವಿಸರ್ಜಿಸಿದ್ದಾರೆ. ಆದರೆ ದಾಸರಹಳ್ಳಿಯ ಬಿಆರ್ಐ ಕಾಲೋನಿಯ ನಿವಾಸಿ ಉಮಾದೇವಿ ಮನೆಯವರು ಮಾತ್ರ ಗಣೇಶನ ವಿಸರ್ಜನೆ ಜೋಶ್ನಲ್ಲಿ ಮಹಾ ಎಡವಟ್ಟು ಮಾಡಿದ್ದಾರೆ. ಗಣೇಶನಿಗೆ 60 ಗ್ರಾಂ ಚಿನ್ನದ ಸರ ಹಾಕಿ ಪೂಜೆ ಮಾಡಿದ್ರು. ಬಳಿಕ ಚಿನ್ನದ ಸರದ ಸಮೇತ ಗಣೇಶನ ಮೂರ್ತಿ ವಿಸರ್ಜನೆ ಮಾಡಿದ್ದಾರೆ. ಆದರೆ ರಾತ್ರಿ 10 ಗಂಟೆಯ ಸುಮಾರಿಗೆ ಚಿನ್ನದ ಸರದ ನೆನಪಾಗಿ ಕುಟುಂಬಸ್ಥರು ಪರದಾಡಿದ್ದಾರೆ. ತಕ್ಷಣ ವಿಜಯನಗರ ಶಾಸಕ ಪ್ರಿಯಾಕೃಷ್ಣ ಗಮನಕ್ಕೆ ತಂದಿದ್ದಾರೆ. ಸ್ಥಳೀಯರು ಹಾಗೂ ಟ್ರಕ್ ಸಿಬ್ಬಂದಿ ಸಹಾಯಕ್ಕೆ ಬಂದಿದ್ದಾರೆ. ಟ್ರಕ್ ನೀರನ್ನ ಖಾಲಿ ಮಾಡಿ ಗಣೇಶ ಮೂರ್ತಿ ಕರಗಿದ್ದ ಮಣ್ಣಲ್ಲಿ ಚಿನ್ನದ ಸರಕ್ಕೆ ಹುಡುಕಾಡಿದ್ದಾರೆ. ರಾತ್ರಿ ಎಲ್ಲ ಹುಡುಕಾಡಿದ ಬಳಿಕ ಕೊನೆಗೂ ಚಿನ್ನದ ಸರ ಸಿಕ್ಕಿದೆ. ಒಟ್ಟಾರೆ ನೀರು ಸೇರಿದ್ದ ಚಿನ್ನದ ಸರ ಸಿಕ್ಕಿದ್ದರಿಂದ ಕುಟುಂಬಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಜೊತೆಗೆ ಸರ ಹುಡುಕಿ ಕೊಟ್ಟವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸೆರೆವಾಸದಿಂದ ದಾಸ ರೋಸ್ ಹೋಗಿದ್ದಾನೆ. ಜೈಲಿನಿಂದ ಬಿಡುಗಡೆಯನ್ನ ಬಯಸುತ್ತಿದ್ದಾನೆ. ಕೊನೆಗೂ ಜಗ್ಗುದಾದ ಜಾಮೀನಿನ ಮೊರೆ ಹೋಗಿದ್ದಾನೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. 94 ದಿನ, ಬರೋಬ್ಬರಿ 94 ದಿನ. ಡಿ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಹತ್ಯೆಗೈದು 94 ದಿನಗಳೇ ಕಳೆದಿದೆ. ಈಗಾಗಲೇ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಪವಿತ್ರ ಸೇರಿ ಕೆಲ ಆರೋಪಿಗಳು ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಆಶ್ಚರ್ಯ ಅಂದ್ರೆ ಕೊನೆಗೂ ಜೈಲಲ್ಲಿರುವ ಜಗ್ಗುದಾದ ಜಾಮೀನಿನ ಮೊರೆ ಹೋಗಿದ್ದಾನೆ. ನಿಜ, ಡಿ ಗ್ಯಾಂಗ್ ರಕ್ಕಸರು ಈಗಾಗಲೇ ಜಾಮೀನಿನ ಮೊರೆ ಹೋಗಿದ್ದಾರೆ. A1 ಪವಿತ್ರ ಗೌಡ, A7 ಅನುಕುಮಾರ್ ಸೇರಿ 5 ಆರೋಪಿಗಳು ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ನ್ಯಾಯಾಲಯ ಎಲ್ಲರ ಬೇಲ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಆದ್ರೀಗ ದರ್ಶನ್ ಕೂಡ ಜಾಮೀನಿನ ಮೊರೆ ಹೋಗಿದ್ದಾನೆ. ಇಂದೇ ಕಾಟೇರ ಬೇಲ್ ಅರ್ಜಿ ಸಲ್ಲಿಕೆ ಸಾಧ್ಯತೆ.